Hello everyone, Na Sagar. I hope all are good. I am working as assistant loco pilot in Indian Railways. Also, I am selected 3 more jobs in railways. ಇವತ್ತಿನ ಟಾಪಿಕ್ಕು ನನ್ನ ತಮ್ಮನೇ ನೋಡಿರ್ಬೋದು, ಇದ್ರ ಬಗ್ಗೆನೇ ಮಾತಾಡ್ತೀನಿ. ಆ್ಯಕ್ಚುಲಿ ಕರ್ನಾಟಕದವರು ನಮ್ಮ ರೈಲ್ವೆಯಲ್ಲಿ 5% ಸೆಲೆಕ್ಷನ್ ಆಗಲ್ಲ. ಅವರಿಗೆ ಯಾವ್ಯಾವ ಜಾಬು ಹೇಗಿರುತ್ತೆ ಅಂತ ಗೊತ್ತೂ ಇರಲ್ಲ. ಫಸ್ಟ್ ಸ್ಟಾರ್ಟಿಂಗು ನನಗೂ ಗೊತ್ತಿರಲಿಲ್ಲ. ನಾನು ಹೇಳೋ ಇವಾಗಿನ ಪಾಯಿಂಟ್ನ ಸ್ಕಿಪ್ ಮಾಡ್ದಲೇ ನೋಡಿ ಯಾರ್ಯಾರು ಈ ಗ್ರೂಪ್ ಡಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ. ನಾನು ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳೋಕ್ಕೋಗಲ್ಲ, ಅದೆಲ್ಲ ಕಾಮನ್ ಥಿಂಕ್. ಎಲ್ಲರೂ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು. ಸುಮಾರು ಜನ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ ಅಂದರೆ, ರೈಲ್ವೆ ಒಂದು ಸೆಂಟ್ರಲ್ ಗೌರ್ಮೆಂಟು ನಮಗೆ ಜಾಬ್ ಆದಾಗ ಯಾವ್ಯಾವ ಸ್ಟೇಟಲ್ಲಿ ಜಾಬ್ ಹಾಕ್ಬಿಡ್ತಾರೆ ಅಂತ. ಬಟ್ ಇದು ಸುಳ್ಳು. ಆಫ್ಟರ್ 2016 ನೀವು ಯಾವ ಜೋನು ಅಥವಾ ಯಾವ ಸ್ಟೇಟಿಗೆ ಅಪ್ಲೈ ಮಾಡಿರ್ತೀರೋ ಅದೇ ಸ್ಟೇಟಲ್ಲಿ ನಿಮ್ಮ ಜಾಬ್ ಲೊಕೇಶನ್ ಇರುತ್ತೆ. ಹಾಗೆ ಇದು ಕಂಪ್ಯೂಟ್ರಲ್ಲಿ ಎಕ್ಸಾಮ್ ಇರುತ್ತೆ. ನಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ತಪ್ಪು. ನೀವು ಜಸ್ಟ್ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಹಾಗೆಯೇ ಕಂಪ್ಯೂಟ್ರಲ್ಲಿ ಜಸ್ಟ್ ಟಿಕ್ಕಿಂಗ್ ಮಾಡೋದು ಅಷ್ಟೇ. ನಮಗೆ ಇಂಗ್ಲೀಷ್ ಹಿಂದಿ ಬರೋಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಈ ರೈಲ್ವೆ ಎಕ್ಸಾಮಲ್ಲಿ 18 ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಪೇಪರ್ ಇರುತ್ತೆ. ನೀವು ಕನ್ನಡ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ಯಾರ್ಯಾರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾರೋ ಈ ಪಾಯಿಂಟ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಲ್ಯಾಂಗ್ವೇಜ್ ಸೆಲೆಕ್ಷನಲ್ಲಿ ಒಂದು ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ಆ್ಯಂಡ್ ಸೆಕೆಂಡರಿ ಲ್ಯಾಂಗ್ವೇಜ್ ಅಂತ ಇರುತ್ತೆ. ನಿಮ್ಮ ಕ್ವಶನ್ ಪೇಪರಲ್ಲಿ ಡಿಫಾಲ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆರ್ ಹಿಂದಿ ಕೊಟ್ಟಿದ್ರೆ ನಿಮ್ಮ ಕ್ವಶನ್ ಪೇಪರ್ ಸೀಟಲ್ಲಿ 2 ಲ್ಯಾಂಗ್ವೇಜ್ ಶೋ ಆಗುತ್ತೆ. ಫಸ್ಟ್ನೇದು ಡಿಫಾಲ್ಟ್ ಲ್ಯಾಂಗ್ವೇಜ್, ಹಾಗೆ ಎರಡನೇದು ನೀವು ಕೊಟ್ಟಿರೋ ಸೆಕೆಂಡರಿ ಲ್ಯಾಂಗ್ವೇಜ್. ನೀವು ಎರಡರಲ್ಲೂ ಕನ್ನಡ ಕೊಟ್ಟಿದ್ರೆ ಜಸ್ಟ್ ಕನ್ನಡ ಮಾತ್ರ ಶೋ ಆಗುತ್ತೆ. ಈ ಅಪ್ಲಿಕೇಶನ್ ಹಾಕೋರು 31 ಜನವರಿಯಿಂದ 2 ಮಾರ್ಚ್ 26ವರೆಗೆ ಅಪ್ಲೈ ಮಾಡ್ಬೋದು. ಟೋಟಲ್ ಆಲ್ ಓವರ್ ಇಂಡಿಯಾ 22,000 ಅಪ್ರಾಕ್ಸಿಮೇಟ್ಲಿ ವೇಕೆನ್ಸಿ ಇದೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ನು 10th ಅಂದರೆ SSLC ಆಗಿರಬೇಕು. ಹಾಗೆ ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 18, ಮ್ಯಾಕ್ಸಿಮಮ್ 33 ಏಜ್ ಆಗಿರಬೇಕು. ಹಾಗೆ OBCಗೆ 3 ಇಯರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. 33 + 3 36 ತನಕ. SC/STಗಾದರೆ 33 + 5 38 ತನಕ ಅಪ್ಲೈ ಮಾಡ್ಬೋದು. ನನ್ನ ಪ್ರಕಾರ ಗ್ರೂಪ್ ಡಿ ವೇಕೆನ್ಸಿ ಇನ್ ಕರ್ನಾಟಕದಲ್ಲಿ ಜಾಸ್ತಿ ಬೇಕಾಗಿದೆ. ಸೊ 90 ವೇಕೆನ್ಸಿನ 400-500 ತನಕ ತಗೊಂಡು ಹೋಗ್ತಾರೆ. ಇದೆಲ್ಲ ರೈಲ್ವೆ ಬೋರ್ಡ್ ಕಂಟ್ರೋಲಲ್ಲಿ ಇರುತ್ತೆ. ಇವನ್ ಎಲ್ಲ ನೋಟಿಫಿಕೇಷನಲ್ಲೂ ಈ ಥರ ಚೇಂಜಸ್ಸು ಆಗ್ತಾ ಇರುತ್ತೆ. ಪ್ರತಿಯೊಂದು ಸ್ಟೇಟಲ್ಲೂ ಕಟ್ ಆಫು ಫಾರ್ ಜಾಬ್ ಸೆಲೆಕ್ಷನಿಗೆ ಬೇರೆ ಬೇರೆ ಇರುತ್ತೆ. ನೀವು ನಾನು ಹೇಳೋದೇನು ಅಂದರೆ ನಮ್ಮ ಕರ್ನಾಟಕಕ್ಕೆ ಹಾಕಿ. ಯಾಕೆ ಅಂದರೆ ಜಾಬ್ ಆದರೆ ನಮ್ಮ ನಾಡಲ್ಲೇ ಆಗುತ್ತಲ್ಲ. ರೈಲ್ವೆ ಜಾಬಲ್ಲಿ ಹುಡುಗಿರಿಗೆ ಅಂತ ರಿಸರ್ವೇಷನ್ ಇರಲ್ಲ, ಎಕ್ಸೆಪ್ಟ್ RPF ರೈಲ್ವೆ ಪೊಲೀಸ್ ಬಿಟ್ಟು. ಇವಾಗ ನೀವು ಅಪ್ಲಿಕೇಶನ್ ಹಾಕಬೇಕಾದಾಗ ನನ್ನ ಹತ್ರ OBC ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, SC/ST ಸರ್ಟಿಫಿಕೇಟ್ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ನಿಮ್ಮ ಹತ್ರ ಯಾವುದಾದ್ರೂ ಹಳೇದು ಒಂದು ಸರ್ಟಿಫಿಕೇಟ್ ಇದ್ದರೆ ಅದೇ ನಂಬರ್ನ ಹಾಕಿ. ನೀವು ಸೆಲೆಕ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹೊಸದಾಗಿ ಮಾಡಿಸ್ಕೊಂಡ್ರೆ ಆಗುತ್ತೆ. ಎಕ್ಸಾಮ್ ಫೀಸು UR ಆ್ಯಂಡ್ OBCಗೆ 500 ಇರುತ್ತೆ. ಅದರಲ್ಲಿ 400 ರುಪೀಸು ರೀಫಂಡ್ ಆಗುತ್ತೆ. ನೀವು ಎಕ್ಸಾಮ್ ಬರೆದ್ರೆ ಮಾತ್ರ ರೀಫಂಡ್ ಆಗುತ್ತೆ. ಹಾಗೆ SC/ST ಫೀಮೇಲಿಗೆ 250 ರುಪೀಸ್ ಇದೆ. 250ನೂ ರೀಫಂಡ್ ಆಗುತ್ತೆ ನೀವು ಎಕ್ಸಾಮ್ ಬರೆದ್ರೆ ಮಾತ್ರ. ಎಕ್ಸಾಮ್ ಪ್ಯಾಟರ್ನು ಹೇಗಿರುತ್ತೆ ಅಂದರೆ 90 ಮಿನಿಟ್ಸು, 100 ಕ್ವಶನ್ಸ್. ಇದರಲ್ಲಿ ಸೈನ್ಸ್ ಕ್ವಶನ್ಸು 25, ಮ್ಯಾಥಮೆಟಿಕ್ಸು 25, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು 30 ಕ್ವಶನ್ಸ್, ಹಾಗೆ 20 ಕ್ವಶನ್ಸು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಇದೇ ಥರ ಕ್ವಶನ್ಸ್ ಪ್ಯಾಟರ್ನು ಇರುತ್ತೆ. ರೈಲ್ವೆ ಎಲ್ಲ ಎಕ್ಸಾಮಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1/3 ಅಂದರೆ ಒಂದು ಕ್ವಶನ್ ತಪ್ಪಾದರೆ 0.33 ಮಾರ್ಕ್ಸು ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ ಸರಿಯಾಗಿರುತ್ತೆ, 1 ಮಾರ್ಕ್ಸ್ ಬಂದಿರುತ್ತೆ. ಅದೇ ಥರ 3 ಕ್ವಶನ್ ತಪ್ಪಾದರೆ 1 ಮಾರ್ಕ್ಸು ಮೈನಸ್ ಆಗುತ್ತೆ. 1 ಕ್ವಶನ್ ಸರಿಯಾಗಿ 3 ಕ್ವಶನ್ ತಪ್ಪಾದರೆ ನಿಮ್ಮ ಮಾರ್ಕ್ಸು 0 ಅಂತ ಅರ್ಥ. ಇದರಲ್ಲಿ ಸೆಲೆಕ್ಟ್ ಆದಮೇಲೆ 1:3 ಫಿಸಿಕಲ್ ಎಕ್ಸಾಮಿಗೆ ಕರೀತಾರೆ. ಹಾಗೆ ಬಾಯ್ಸ್ ಆದರೆ 4 ಮಿನಿಟ್ಸ್ 15 ಸೆಕೆಂಡಲ್ಲಿ 1 ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡಬೇಕು. ಹಾಗೆ 35 kg ಲೋಡ್ನ ಲಿಫ್ಟ್ ಮಾಡಿಕೊಂಡು 100 ಮೀಟರ್ಸ್ನ 2 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಅದೇ ಥರ ಫೀಮೇಲಿಗಾದರೆ 1 ಕಿಲೋಮೀಟರ್ನ 5 ಮಿನಿಟ್ಸ್ 40 ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಹಾಗೆ 20 kg ಲೋಡ್ನ ಲಿಫ್ಟ್ ಮಾಡಿಕೊಂಡು 100 ಮೀಟರ್ಸ್ನ 2 ಮಿನಿಟಲ್ಲಿ ಕಂಪ್ಲೀಟ್ ಮಾಡಬೇಕು.
ನೀವು ಜಾಬ್ ಅಪ್ಲೈ ಮಾಡಬೇಕಾದಾಗ ಫೈನಲಿ ಪೋಸ್ಟ್ ಪ್ರಿಫರೆನ್ಸ್ನ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ಇದ್ರ ಮೇಲೆ ಜಾಬ್ ಡಿಪೆಂಡ್ ಆಗಿರುತ್ತೆ. ಮೆರಿಟ್ ಥ್ರೂ ಈ ಪೋಸ್ಟ್ಗಳು ಹೇಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಸ್ಯಾಲ್ರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೆಲ್ಲ ಗ್ರೂಪ್ ಡಿ ಲೆವೆಲ್ 1 ಪೋಸ್ಟ್ ಆಗಿರುತ್ತೆ. ರೈಲ್ವೇಸಲ್ಲಿ ಗ್ರೂಪ್ ಡಿ ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ. ಹಾಗೆ ಈ ಗ್ರೂಪ್ ಡಿ ಎಲ್ಲ ಪೋಸ್ಟಲ್ಲೂ ಬೇಸಿಕ್ ಸ್ಯಾಲ್ರಿ ಸೇಮ್ ಇರುತ್ತೆ, ಅಂದರೆ 18,000. ಬಟ್ ಗ್ರಾಸ್ ಸ್ಯಾಲ್ರಿ ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ಅಲವೆನ್ಸಸ್. ನೀವು ಸ್ಕ್ರೀನ್ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. 14 ಸಬ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಮಾಡಿದ್ದಾರೆ. ಹಾಗೆ 14 ಪ್ರಿಫರೆನ್ಸ್ ನಾವು ಕೊಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಜಸ್ಟ್ 4 ಸಬ್ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ಗಳಿದೆ ಅಂತ ಹಾಕಿದ್ದಾರೆ. ಯಾರ್ಯಾರು ಅದರ್ ಝೋನ್ ಅದರ್ ಸ್ಟೇಟಲ್ಲಿ ಅಪ್ಲೈ ಮಾಡಬೇಕು, ಜಾಸ್ತಿ ಪೋಸ್ಟ್ ಇದೆ ಅಂತ ಅಂದ್ಕೊಂಡಿದ್ದಾರೋ ಇದೇ ಥರ ಪೋಸ್ಟ್ ಪ್ರಿಫರೆನ್ಸ್ ಕೊಡಿ. ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ಪೋಸ್ಟ್ ಪ್ರಿಫರೆನ್ಸ್ ಫಸ್ಟ್ ಕೊಟ್ಟಿರ್ತಾರೋ ಅದೇ ಥರ ಪೋಸ್ಟ್ನ ಕನ್ಸಿಡರ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಮೆರಿಟ್. ಫಸ್ಟ್ ಪ್ರಿಫರೆನ್ಸು ಪಾಯಿಂಟ್ಸ್ ಮ್ಯಾನ್ ಕೊಡಿ. ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಬರುತ್ತೆ. ಇದರಲ್ಲಿ ಸ್ಯಾಲ್ರಿ ಸ್ಟಾರ್ಟಿಂಗು 30,000 ಇರುತ್ತೆ. ವರ್ಕಿಂಗು ಶಿಫ್ಟ್ ವೈಸ್ ಇರುತ್ತೆ. ಡೇ ಆ್ಯಂಡ್ ನೈಟ್ ಎಲ್ಲ ಇರುತ್ತೆ. ಈ ಪಾಯಿಂಟ್ಸ್ ಮ್ಯಾನ್ನ ಯಾಕೆ ಫಸ್ಟ್ ಕೊಡಿ ಅಂದರೆ ಆಫ್ಟರ್ 3 years ಕಂಪ್ಲೀಷನ್ ಯುವರ್ ಜಾಬ್ ನೆಕ್ಸ್ಟು ಡಿಪಾರ್ಟ್ಮೆಂಟಲ್ ಎಕ್ಸಾಮು ಈ ಡಿಪಾರ್ಟ್ಮೆಂಟಿಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಬೇಗ ನೀವು ಗೂಡ್ಸ್ ಕಾರ್ಡ್, ಸ್ಟೇಷನ್ ಮಾಸ್ಟರ್ ಆರ್ CCTC ಎಲ್ಲ ಬೇಗ ಆಗ್ಬೋದು. ಅಷ್ಟೊಂದು ಕಾಂಪಿಟೇಷನ್ ಇರಲ್ಲ. ಈ ಪಾಯಿಂಟ್ಸ್ ಮ್ಯಾನ್ ವರ್ಕು ನೀವು ನೋಡಿರ್ಬೋದು. ಸ್ಟೇಷನಲ್ಲಿ ಸ್ಟೇಷನ್ ಮಾಸ್ಟರಿಗೆ ಅಸಿಸ್ಟೆಂಟ್ ಆಗಿರ್ತಾರೆ. ಈಗ ಟ್ರೈನ್ ಎಲ್ಲ ಹೋಗ್ತಾ ಇದ್ದಾಗ ಫ್ಲ್ಯಾಗ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರಲ್ಲ, ಹಾಗೆ ಆಮೇಲೆ ಕಪ್ಲಿಂಗ್ ಒಂದು ಲೋಕದಿಂದ ಇನ್ನೊಂದು ಲೋಕನ ಜಾಯಿಂಟ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ, ಇವರೇ ಪಾಯಿಂಟ್ಸ್ ಮ್ಯಾನ್. ನೆಕ್ಸ್ಟು ಅಸಿಸ್ಟೆಂಟ್ SNT ಸಿಗ್ನಲ್ ಸಬ್ ಡಿಪಾರ್ಟ್ಮೆಂಟ್, ಇದನ್ನು ಕೊಡಿ. ಇದು 24/7 ವರ್ಕಿಂಗ್ ಆಗಿರುತ್ತೆ. ಬಟ್ ನೀವು ಡೈಲಿ 2 to 3 hours ವರ್ಕು ಇರಲ್ಲ. ಈ ಜಾಬಲ್ಲಿ ಬೇಜಾನ್ ಟೈಮ್ ಸಿಗುತ್ತೆ ನೆಕ್ಸ್ಟ್ ನೀವು ಓದ್ಕೋಬೇಕು ಅಂದರೆ. ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ 30,000 ಆಗಿರುತ್ತೆ. ಇದ್ರ ವರ್ಕ್ ಯಾವ ಥರ ಅಂದರೆ, ಈಗ ರೈಲ್ವೆ ಟ್ರ್ಯಾಕಲ್ಲಿ ಸಿಗ್ನಲ್ಗಳಿರ್ತಾವಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಮೈಂಟೆನೆನ್ಸ್ ಮಾಡಬೇಕು. ಹಾರ್ಡ್ ವರ್ಕ್ ಥರ ಏನು ಇದರಲ್ಲಿ ಇರಲ್ಲ. ಜಸ್ಟ್ ಪ್ರಾಬ್ಲಮ್ ಆದಾಗ ಅಟೆಂಡ್ ಮಾಡಬೇಕು. ನೆಕ್ಸ್ಟು 3 and 4 ಅಸಿಸ್ಟೆಂಟ್ ಆಪರೇಷನ್ SNT ಇನ್ ವರ್ಕ್ಶಾಪ್, ಅಸಿಸ್ಟೆಂಟ್ ಸಿಗ್ನಲ್ ಇನ್ ವರ್ಕ್ಶಾಪ್ 3 and 4 ಕೊಡಿ. ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ 40,000 ಸಿಗುತ್ತೆ. ಡ್ಯೂಟಿ ಟೈಮಿಂಗ್ಸು ಯಾವಾಗಲೂ ಡೇ ಶಿಫ್ಟ್ ಇರುತ್ತೆ. ಹಾಗೆ ಎವರಿ ಸಂಡೇ ಫೆಸ್ಟಿವಲ್ಗಳಲ್ಲೆಲ್ಲ ಲೀವ್ಗಳು ಸಿಗ್ತವೆ. ಇವೆರಡರಲ್ಲಿ ಸ್ಯಾಲ್ರಿ ಸ್ಟಾರ್ಟಿಂಗು ಅಪ್ ಟು 40,000 ತನಕ ಸಿಗುತ್ತೆ. ಇದು ವರ್ಕ್ಶಾಪಲ್ಲಿ ವರ್ಕ್ ಆಗಿರುತ್ತೆ. ಎಲೆಕ್ಟ್ರಿಕಲ್ ಆ್ಯಂಡ್ SNT ಸಿಗ್ನಲ್ ಆಗೋದ್ರಿಂದ ಜಾಸ್ತಿ ವೆಯ್ಟ್ ಎಲ್ಲ ಲಿಫ್ಟ್ ಮಾಡೋದೆಲ್ಲ ಇರಲ್ಲ. ಸ್ಮಾಲ್ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಎಲ್ಲ ಇರುತ್ತೆ. 5th ಅನ್ನು ಅಸಿಸ್ಟೆಂಟ್ TRD ಕೊಡಿ. ಇದರಲ್ಲಿ ಆಲ್ಮೋಸ್ಟ್ ಡೇ ಶಿಫ್ಟ್ ಇರುತ್ತೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಅಪ್ ಟು 50,000 ತನಕ ಸಿಗುತ್ತೆ. ಇದರಲ್ಲಿ ಯಾಕೆ 20,000 ಜಾಸ್ತಿ ಅಂದರೆ ಕಿಲೋಮೀಟ್ರ್ ಅಲವೆನ್ಸು ಅಪ್ ಟು 15,000 ತನಕ ಎಕ್ಸ್ಟ್ರಾ ಸಿಗುತ್ತೆ. ಇದರಲ್ಲಿ ಯಾವ ಥರ ವರ್ಕು ಅಂದರೆ ಎಲೆಕ್ಟ್ರಿಕಲ್ ಪೋಲ್ ಕಂಬಗಳಿರ್ತಾವಲ್ಲ, ಹಾಗೆ ಲೈನ್ ವೈರ್ಗಳಿರ್ತಾವಲ್ಲ, ಅವೆಲ್ಲ ಚೆಕ್ ಮಾಡ್ಕೊಂಡು ಹೋಗಬೇಕು. ಜಾಸ್ತಿ ಏನೋ ಹಾರ್ಡ್ ವರ್ಕ್ ಇರಲ್ಲ, ಆರಾಮ್ಸೆ ವರ್ಕು. ನೆಕ್ಸ್ಟ್ ಓದ್ಕೋಬೇಕು ಅಂದಾಗ ಇದರಲ್ಲಿ ಜಾಸ್ತಿ ಟೈಮ್ ಸಿಗುತ್ತೆ. 6th ಅನ್ನು ಅಸಿಸ್ಟೆಂಟ್ ಆಪರೇಷನ್ ಎಲೆಕ್ಟ್ರಿಕಲ್ ಇನ್ ಜನರಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ 30,000 ಆಗಿರುತ್ತೆ. ಆಲ್ಮೋಸ್ಟ್ ಇದು 24/7 ಟೈಪೇ. ಇದರಲ್ಲಿ ವರ್ಕ್ ಏನು ಅಂದರೆ, ಇವಾಗ ಸ್ಟೇಷನಲ್ಲೆಲ್ಲ ಲೈಟ್ಸ್ ಇರುತ್ತೆ, ಮತ್ತು ಡಿಸ್ಪ್ಲೇ ಬೋರ್ಡ್ಗಳೆಲ್ಲ ಇರ್ತವೆ. ಇದೆಲ್ಲ ರಿಪೇರಿ ಬಂದರೆ ಮೈಂಟೆನೆನ್ಸ್ ಮಾಡಬೇಕು. ನೆಕ್ಸ್ಟ್ 7 and 8 ಪ್ರಿಫರೆನ್ಸು ಅಸಿಸ್ಟೆಂಟ್ ಲೋಕೋಸೆಡ್ ಡೀಸೆಲ್ ಆ್ಯಂಡ್ ಅಸಿಸ್ಟೆಂಟ್ ಲೋಕೋಸೆಡ್ ಎಲೆಕ್ಟ್ರಿಕಲ್. ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ 30,000 ಆಗಿರುತ್ತೆ. ಇದರಲ್ಲಿ ಡೇ ಶಿಫ್ಟ್ ವರ್ಕ್ ಇರುತ್ತೆ. ಸಂಡೇ ಎಲ್ಲ ನಿಮಗೆ ಲೀವ್ ಸಿಗುತ್ತೆ. ಇದು ವರ್ಕ್ಶಾಪ್ ಶೆಡ್ಡಲ್ಲಿ ವರ್ಕ್ ಆಗೋದ್ರಿಂದ ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಒಂದಿನದಲ್ಲಿ 4 to 5 hours ತನಕ ವರ್ಕ್ ಮಾಡ್ಬೋದು, ಆಮೇಲೆ ಫ್ರೀ ಆಗಿರ್ಬೋದು. ನೆಕ್ಸ್ಟ್ 9th ಪ್ರಿಫರೆನ್ಸು C&W ಕೊಡಿ. ಅಂದರೆ ಅಸಿಸ್ಟೆಂಟ್ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಮೆಕ್ಯಾನಿಕಲ್ ಸಬ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಶಿಫ್ಟ್ ವೈಸ್ ವರ್ಕ್ ಇರುತ್ತೆ. ನೈಟ್ ಡೇ ಎಲ್ಲ ವರ್ಕ್ ಇರುತ್ತೆ, 8 hours. ಇದರ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು 30,000 ಸಿಗುತ್ತೆ. ಇದ್ಯಾವ ಥರ ವರ್ಕ್ ಅಂದರೆ, ನೀವು ಪ್ಯಾಸೆಂಜರ್ ಟ್ರೈನೆಲ್ಲ ಕೋಚ್ಗಳಿರ್ತಾವಲ್ಲ, ಅದೆಲ್ಲ ಹೊಡೋಕ್ಕಿಂತ ಮುಂಚೆ ಚೆಕ್ ಮಾಡಬೇಕು. ಯಾವುದಾದ್ರು ಬೋಲ್ಟ್ ಎಲ್ಲ ಲೂಸ್ ಆಗಿದೆಯಾ, ಎಲ್ಲ ಅರೇಂಜ್ಮೆಂಟ್ ಕರೆಕ್ಟ್ ಆಗಿದೆಯಾ, ಹಾಗೆಲ್ಲ ಚೆಕ್ ಮಾಡಬೇಕು. ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು 30,000 ಆಗಿರುತ್ತೆ. ನೆಕ್ಸ್ಟ್ 10th ಪ್ರಿಫರೆನ್ಸು
ಅಸಿಸ್ಟೆಂಟ್ TLC ಆ್ಯಂಡ್ AC ಜನರಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್. ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 60,000 ತನಕ ಸಿಗುತ್ತೆ. ಇದು 24/7 ವರ್ಕಿಂಗ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಥರ ಡ್ಯೂಟಿ ಟೈಮಿಂಗ್ಸ್ ಇರಲ್ಲ. ಇವರು ಟ್ರೈನ್ ರನ್ನಿಂಗಲ್ಲಿ ಇರುತ್ತಲ್ಲ ಅದರೊಳಗೆ ಇರ್ತಾರೆ. ಇವ್ರ ವರ್ಕು ಏನು ಅಂದರೆ ಇವಾಗ ಕೋಚಿಂಗ್ ಟ್ರೈನಲ್ಲೆಲ್ಲ AC ಎಲ್ಲ ಇರುತ್ತಲ್ಲ ಅದ್ರದ್ದು ಮೈಂಟೆನೆನ್ಸ್ ಮಾಡಬೇಕು. ಇವರಿಗೆ ಫಿಕ್ಸ್ ಡೇ ವೀಕ್ ಆಫ್ ಇರಲ್ಲ. ಒಂದ್ಸಲಿ ಮನೆ ಬಿಟ್ಟರೆ 2 to 3 ಡೇಸ್ ಮತ್ತೆ ರಿಟರ್ನ್ ಆಗೋಕ್ಕೆ ಆಗುತ್ತೆ. ನೆಕ್ಸ್ಟ್ 11th ಪ್ರಿಪ್ರೇಷನ್ನು ಅಸಿಸ್ಟೆಂಟ್ ಟ್ರ್ಯಾಕ್ ಮಿಷಿನ್ ಕೊಡಿ. ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಪ್ ಟು 50 to 55,000 ತನಕ ಸಿಗುತ್ತೆ. ಇದರಲ್ಲಿ ವರ್ಕಿಂಗ್ ನೇಚರ್ ಹೇಗೆ ಅಂದರೆ 20 ಡೇಸ್ ವರ್ಕಿಂಗ್, 10 ಡೇಸ್ ಲೀವ್. ವರ್ಕಿಂಗ್ ನೇಚರು ನಾರ್ಮಲ್ ಆಗಿರುತ್ತೆ, ಅಷ್ಟೇನು ಹಾರ್ಡ್ ಇರಲ್ಲ. ಇವ್ರ ವರ್ಕ್ ಏನು ಅಂದರೆ ಇವಾಗ ಟ್ರ್ಯಾಕ್ ವರ್ಕಿಗೆ ಮಿಷಿನ್ಗಳಿರ್ತವೆ, ಆ ಮಿಷಿನ್ನ ಮೈಂಟೆನೆನ್ಸ್ ಮಾಡಬೇಕು. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಒಂದ್ಸಲಿ ಮನೆ ಬಿಟ್ಟರೆ 20 ಡೇಸ್ ಹೊರಗಡೆ ಇರ್ತೀರ. ಹಾಗೆ 20 ಡೇಸ್ ಆದಮೇಲೆ 10 ಡೇಸ್ ಲೀವ್ ಸಿಗುತ್ತೆ, ಆವಾಗ ನೀವು ಮನೇಲಿರ್ಬೋದು. ನೆಕ್ಸ್ಟು 12th ಒನ್ನು ಅಸಿಸ್ಟೆಂಟ್ ಬ್ರಿಡ್ಜ್. ಇವರಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ 40,000 ತನಕ ಸಿಗುತ್ತೆ. ಇವ್ರದ್ದು ಆಲ್ಮೋಸ್ಟು ಡೇ ಶಿಫ್ಟೇ ವರ್ಕ್ ಇರುತ್ತೆ. ಇವ್ರದ್ದು ವರ್ಕಿಂಗ್ ಏನು ಅಂದರೆ ಇವಾಗ ಬ್ರಿಡ್ಜ್ಗಳಲ್ಲೆಲ್ಲ ಟ್ರ್ಯಾಕ್ಗಳಿರ್ತವೆ, ಅದನ್ನು ಮೈಂಟೈನ್ ಮಾಡಬೇಕು. ಹಾಗೆ ಬ್ರಿಡ್ಜ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತಲ್ಲ ಆವಾಗ ಅಸಿಸ್ಟ್ ಆಗಿ ವರ್ಕ್ ಮಾಡಬೇಕು. ನೆಕ್ಸ್ಟ್ 13 ಅಸಿಸ್ಟೆಂಟ್ BA ಇಂಜಿನಿಯರ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ 30,000 ತನಕ ಸಿಗುತ್ತೆ. ವರ್ಕಿಂಗ್ ನೇಚರು ಹಾರ್ಡ್ ಇರುತ್ತೆ, ಆಲ್ಮೋಸ್ಟ್ ಡೇ ಶಿಫ್ಟು ವರ್ಕ್ ಇರುತ್ತೆ. ವರ್ಕಿಂಗ್ ಯಾವ ಥರ ಅಂದರೆ ಈಗ ಓಪನ್ ಲೈನ್ ಟ್ರ್ಯಾಕಲ್ಲೆಲ್ಲ ಇರುತ್ತಲ್ಲ ಅದರಲ್ಲಿ ಗ್ರೈಂಡಿಂಗು, ವೆಲ್ಡಿಂಗು, ಡ್ರಿಲ್ಲಿಂಗು ಆ ಥರ ಎಲ್ಲ ಆಪ್ರೇಷನ್ ಆಗಬೇಕು ಅಂದರೆ ಇವರು ಅದನ್ನು ಮಾಡ್ತಾರೆ. ಆ್ಯಂಡ್ ಲಾಸ್ಟ್ 14th ಪ್ರಿಫರೆನ್ಸ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ PA ಟ್ರ್ಯಾಕ್ ಮೇಂಟೈನರ್ 4. ಸುಮಾರು ಜನ ತಪ್ಪು ಮಾಡೋದೇ ಇಲ್ಲಿ. ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಹಾಕ್ತಾರೆ. ಆಲ್ಮೋಸ್ಟ್ 100 ವ್ಯಾಕೆನ್ಸಿ ಇದೆ ಅಂತ ಇಟ್ಕೊಳ್ಳಿ. 60% ಈ ಟ್ರ್ಯಾಕ್ ಮೇಂಟೈನರ್ ಇರ್ತಾರೆ, ಇನ್ನು 40% ಆ 13 ಸಬ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತಲ್ಲ ಅದರಲ್ಲಿ ಇರ್ತಾರೆ. ಇದರಲ್ಲಿ ಜಾಸ್ತಿ ವ್ಯಾಕೆನ್ಸಿ ಇರುತ್ತೆ. ಹಾಗೆ ಇದ್ರ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು 30,000 ಆಗಿರುತ್ತೆ. ಡೇ ಶಿಫ್ಟ್ ವರ್ಕ್ ಇರುತ್ತೆ, ಮಾರ್ನಿಂಗ್ 7 to 5 ತನಕ. ವೀಕ್ಲಿ 1 ವೀಕ್ ಆಫ್ ಇರುತ್ತೆ. ಇದರಲ್ಲಿ ಹೆವಿ ಹಾರ್ಡ್ ವರ್ಕ್ ಇರುತ್ತೆ, ಒಂಥರ ಲೇಬರ್ ಟೈಪ್ ಥರ ವರ್ಕ್ ಅನ್ಬೋದು. ಇವ್ರದ್ದು ವರ್ಕ್ ಏನು ಅಂದರೆ ಇವಾಗ ಟ್ರ್ಯಾಕ್ಗಳಿರ್ತಾವಲ್ಲ ಅದನ್ನು ಮೈಂಟೆನೆನ್ಸ್ ಮಾಡಬೇಕು. ಅಂದರೆ ಟ್ರ್ಯಾಕ್ ಎಲ್ಲ ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ, ಅದೆಲ್ಲ ಸರಿ ಮಾಡಬೇಕು. ಹಾಗೆ ಟ್ರ್ಯಾಕ್ ಎಲ್ಲ ಎವ್ರಿ ಟೈಮ್ ಚೆಕ್ ಎಲ್ಲ ಮಾಡಬೇಕು. ಈ ಥರ ರೈಲ್ವೆ ವರ್ಕಿಂಗ್ ನೇಚರ್ ಇರುತ್ತೆ. ಸ್ವಲ್ಪ ಮುಂಚೆ ತಿಳ್ಕೊಂಡು ಜಾಬ್ಗೆ ಅಪ್ಲೈ ಮಾಡಿ, ಹಾಗೆ ಎಕ್ಸಾಮಿಗೆ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಲ್.